ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು RPSL ಫ್ಯಾಮಿಲಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ನಾನಿವತ್ತು ಕಾಟ್ಲಾ ಫಿಶ್ ಫ್ರೈದು ವಿಡಿಯೋನ ಹಾಕ್ತಾಯಿದ್ದೀನಿ. ಒಂದು 3-4 ಲೆಮನ್ನ ಇಟ್ಕೊಂಡಿದ್ದೀನಿ. ಇದರಲ್ಲಿ ಬೀಜ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ರಸನ. ಅಚ್ಚ ಖಾರದ ಪುಡಿ ಒಂದು 4-5 ಟೇಬಲ್ ಸ್ಪೂನು. ಇದು 2.5 kg ಫಿಶ್ಗೆ 5 ಟೇಬಲ್ ಸ್ಪೂನು ಖಾರದ ಪುಡಿ, 2 ಟೇಬಲ್ ಸ್ಪೂನು ಸಣ್ಣ ಉಪ್ಪು, ಮುಕ್ಕಾಲು ಟೇಬಲ್ ಸ್ಪೂನು ಅರಿಶಿನ ಪುಡಿ, ಲೆಮನ್ ರಸ. ಇದರಲ್ಲಿ ಒಂದು ಬೀಜ ಇದೆ, ಅದನ್ನು ತೆಗೆದುಬಿಟ್ಟು ಕಲಿಸ್ಕೊತಾ ಇದ್ದೀವಿ. ಈ ಕಾಟ್ಲಾ ಫಿಶಲ್ಲಿ ಜಾಸ್ತಿ ಮುಳ್ಳಿರಲ್ಲ, ಚೆನ್ನಾಗಿರುತ್ತೆ ಫಿಶ್ಶು. ಹಿಂಡಿರೋ ಅಂಥ ಲೆಮನ್ಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮತ್ತೆ ಹಿಂಡ್ಕೊತಾ ಇದ್ದೀವಿ. ಇದು ತುಂಬ ತೆಳುವಾಗಿ ತುಂಬ ಗಟ್ಟಿಯಾಗಿ ಕಲಿಸ್ಕೊಬಾರ್ದು. ಫ್ರೈಗೆ ಮೀಡಿಯಮ್ ಅದಕ್ಕೆ ಕಲಿಸ್ಕೊಬೇಕು. ಗಂಟಿಲ್ಲದೆ ಇರೋ ಥರ ನೀಟಾಗಿ ಕಲಿಸ್ಕೊಬೇಕು. ಇದು ಹೋಟೆಲ್ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿ ಫಿಶ್ಶು ಫ್ರೈ ಮಾಡ್ತಾರೆ. ಅವ್ರ ಹತ್ರ ಮಾಡ್ತಾ ಇರೋದು ವಿಡಿಯೋನ. ಇದು ನೋಡಿ, ಫಿಶ್ನ ತೊಳೆದು ಇಟ್ಕೊಂಡಿದ್ದಾರೆ ಕಟ್ ಮಾಡಿ. ಇದು ಫಿಶ್ ಒಂದೊಂದನ್ನೇ ತೆಕ್ಕೊಂಡು ಈ ಥರ ಹಚ್ಚಿ ಒಂದು ಪಾತ್ರೆಗೆ ಹಾಕಿ ಇಡ್ತಾರೆ. ಇದು ಎಲ್ಲ ಫಿಶ್ ಇದೇ ಥರ ಹಚ್ಬಿಟ್ಟು ಒಂದು 4 to 5 ಅವರ್ಸು ಫ್ರಿಜ್ಜಲ್ಲೇ ಹಚ್ಬಿಟ್ಟು ಮುಚ್ಚಿಡಬೇಕು. ನೋಡಿ, ಮುಚ್ಚಿಡ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ಒಂದು 5 ಅವರ್ಸ್ ಆಗಿದೆ. ಅದಾದಮೇಲೆ ಇಲ್ಲಿ ಹಂಚಿಗೆ ಎಣ್ಣೆ ಹಾಕ್ಬಿಟ್ಟು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ. ಈಗ ಒಂದೊಂದನ್ನೇ ಫಿಶ್ ಹಾಕಿ 2 ಕಡೆ ಫ್ರೈ ಮಾಡ್ಕೊಬೇಕು. ನೋಡಿ, ಸ್ವಲ್ಪನೂ ಎಣ್ಣೆಯಲ್ಲೇ ಬಿಟ್ಕೊಂಡಿಲ್ಲ, ನೀಟಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಹಂಚಿಗೆ ಹಿಡಿಯುತ್ತಾ ಇಲ್ಲ. ಎರಡು ಕಡೆ ಫ್ರೈ ಆಗಿದೆ. ಇದು ನೋಡಿ, ತುಂಬ ಕ್ರಿಸ್ಪಿಯಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ. ಸಿಂಪಲಾಗಿ ಕಾಟ್ಲಾ ಫಿಶ್ ಫ್ರೈ ತೋರಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.